ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ ಬ್ರಹ್ಮ ಹೇಳ್ಕೊಳ್ಳೋಣ. ಹೇಳಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ಪ್ರಾಣಾಯಾಮದ ಮಂತ್ರ ಹೇಳ್ತೀನಿ. ಹೇಳಿ. ಪ್ರಾಣಸ್ಸೇದಂ ವಶೇತ್ ಸರ್ವನ್. ಹೇಳಿ. ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿದೇಹಿನ ಇತಿ. ಎಲ್ಲರೂ ಒಟ್ಟಾಗಿ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಲೂಸ್ನಿಂಗ್ ಮಾಡ್ಕೊಳ್ಳೋಣ. ಈಗ ಮೊದಲು ಸ್ವಲ್ಪ ಲೂಸ್ನಿಂಗ್ ಮಾಡ್ಕೊಳ್ಳೋಣ. ಈಗ ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಕೆಳಗೆ. ಮತ್ತೊಮ್ಮೆ ಉಸಿರು ತಗೊಳ್ತಾ ತಲೆ ಮೇಲೆ, ಉಸಿರು ಬಿಡ್ತಾ ತಲೆ ಕೆಳಗೆ. ಇನ್ನೊಮ್ಮೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈಗ ಎಡದಿಂದ ಬಲಕ್ಕೆ, ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ಇನ್ನೊಮ್ಮೆ ಉಸಿರು ತಗೊಳ್ತಾ ಎಡದಿಂದ ಬಲಕ್ಕೆ, ಉಸಿರು ಬಿಡ್ತಾ ಬಲದಿಂದ ಎಡಕ್ಕೆ. ವಿಶ್ರಾಂತಿ. ಈಗ ಎರಡು ಕೈಗಳನ್ನು ಭುಜದ ಮೇಲೆ ಇಟ್ಕೊಳ್ಳಿ. 1 2 3. ಈಗ ರಿವರ್ಸ್. 1 2 3. ಈಗ ಬಲಗೈನ ನೆಲದ ಮೇಲೆ ಇಟ್ಟು ಒಮ್ಮೆ ಬಲಕ್ಕೆ, ಇನ್ನೊಮ್ಮೆ ಎಡಕ್ಕೆ. ಒಮ್ಮೆ ಬಲಕ್ಕೆ, ಇನ್ನೊಮ್ಮೆ ಎಡಕ್ಕೆ. ಒಮ್ಮೆ ಬಲಕ್ಕೆ, ಇನ್ನೊಮ್ಮೆ ಎಡಕ್ಕೆ. ಈಗ ಸಾಧ್ಯವಾದಷ್ಟು ಎರಡು ಕಾಲನ್ನ ಉದ್ದ ಚಾಚಿ, ಬಲಗೈಯಿಂದ ಎಡಗಾಲು, ಎಡಗೈಯಿಂದ ಬಲಗಾಲು, ಬಲಗೈಯಿಂದ ಎಡಗಾಲು, ಎಡಗೈಯಿಂದ ಬಲಗಾಲು, ಬಲಗಾಲೊಮ್ಮೆ ಎಡಗಾಲು. ಸಾಧ್ಯವಾದರೆ ನಿಮ್ಮ ತಲೆಯನ್ನು ಮಂಡಿಗೆ ಮುಟ್ಟಿಸುವ ಪ್ರಯತ್ನ. ವಿಶ್ರಾಂತಿ. ಈಗ ಎರಡು ಕಾಲನ್ನ ಒಟ್ಟಿಗೆ ಸೇರಿಸಿ ಬದ್ಧ ಕೋನಾಸನವನ್ನು ಮಾಡ್ಕೊಳ್ಳೋಣ. ವಿಶ್ರಾಂತಿ. ವಿಶ್ರಾಂತಿ. ನಮಸ್ಕಾರ. ನಮಸ್ಕಾರ ದೀಪು. ಈಗ ಮೊದಲನೇ ಪ್ರಾಣಾಯಾಮ ಮಾಡ್ಕೊಳ್ಳೋಣ ಇವತ್ತು. ಮೊದಲಿಗೆ ನಾವು ಭಸ್ತ್ರಿಕಾಲ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಈಗ ಒಂದು ತಂಪುಕಾರಕ ಪ್ರಾಣಾಯಾಮ. ಇದು ನಮ್ಮ ದೇಹದ ಉಷ್ಣತೆ ಕಡಿಮೆ ಮಾಡೋದಷ್ಟೇ ಅಲ್ಲದೆ BP ಲೋ ಮಾಡಲಿಕ್ಕೆ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ನಾಲ್ಗೆನ ಸುರುಳಿ ಸುತ್ಕೊಳ್ಳಿ. ನಾಲ್ಗೆನ ಕೊಳವೆ ಆಕಾರ ಮಾಡಿಕೊಂಡು ಬಾಯಿ ಮೂಲಕ ಉಸಿರು ತಗೊಳ್ಳೋದು. 5 ಕೌಂಟ್ ಉಸಿರನ್ನ ಹೋಲ್ಡ್ ಮಾಡೋದು. ನಿಧಾನ ಮೂಗಿಂದ ಉಸಿರು ಬಿಡೋದು. ನಾಲ್ಗೆನ ಸುರುಳಿ ಸುತ್ಕೊಳ್ಳಿ. ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಿ. ಹೊಟ್ಟೆ ಭಾಗ ಎಲ್ಲ ತುಂಬಿಸಿ, ಎದೆ ತುಂಬಿಸಿ, ಪೂರ್ತಿ ನಿಮ್ಮ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ತುಟಿಗಳನ್ನ ಮುಚ್ಚಿ 5 ಸೆಕೆಂಡ್ ಹೋಲ್ಡ್ ಮಾಡಿ. 1 2 3 4 5. ನಿಧಾನವಾಗಿ ಮೂಗಿಂದ ಉಸಿರು ಬಿಡಿ. ಪೂರ್ತಿ ಉಸಿರು ಬಿಡಿ.
ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಮತ್ತು ಇನ್ನೊಮ್ಮೆ ನಾಲ್ಗೆನ ಸುಳ್ಳಿಸಿದ್ಕೊಂಡು ಬಾಯಿ ಮೂಲಕನೇ ಉಸಿರು ತಗೊಳ್ಳಿ. ತುಟಿ ಮುಚ್ಕೊಂಡು ಈಗ ಮೂಗು ಮೂಲಕ ಉಸಿರು ಬಿಡಿ. ಪೂರ್ತಿ ಬಿಡಿ, ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಬಾಯಿ ಮುಚ್ಚಿದಾಗ, ತುಟಿಗಳನ್ನು ಮುಚ್ಚಿದಾಗ ಗಮನಿಸ್ಬೋದು ನಮ್ಮ ಬಾಯಿ ಮತ್ತು ದೇಹ ಎಲ್ಲ ತಂಪಾಗ್ತಾ ಇರೋದು, ಮನಸ್ಸು ಕೂಡ ತಂಪಾಗ್ತಾ ಹೋಗುತ್ತೆ. ಇನ್ನೊಮ್ಮೆ ಬಾಯಿ ಮೂಲಕನೇ ಉಸಿರು ತಗೊಳ್ಳಿ. ತುಟಿಗಳನ್ನ ಮುಚ್ಚಿ ಮೂಗಿಂದ ಉಸಿರು ಬಿಡಿ. ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಈಗ 3 ಬಾರಿ ಮಾಡಿದ್ದೀವಿ. ಇದೇ ರೀತಿ ಇನ್ನು 2 ಬಾರಿ ಮಾಡ್ಕೊಳ್ಳಿ. ಉಸಿರು ತಗೊಂಡಾದ್ಮೇಲೆ 5 ಸೆಕೆಂಡ್ ಹೋಲ್ಡ್ ಮಾಡಿ ಮತ್ತೆ ನಿಧಾನವಾಗಿ ಉಸಿರು ಬಿಡಿ. ಗಮನಿಸಿ ನಮ್ಮ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳು, ನಾಲಿಗೆ ಮತ್ತು ದೇಹ ತಂಪಾಗ್ತಾ ಇರೋದನ್ನು ಕೂಡ ಗಮನಿಸ್ಕೊಳ್ಳಿ. ಮಾಡಿ ಈಗ. ವಿಶ್ರಾಂತಿ, ವಿಶ್ರಾಂತಿ. ಈ ರೀತಿ ತಂಪುಕಾರಕ ಪ್ರಾಣಾಯಾಮಗಳು ಶೀತಲಿ, ಶೀತ್ಕಾರಿ ಮತ್ತು ಸದಂತಿ ಮತ್ತು ಉಜ್ಜಾಯಿ ಪ್ರಾಣಾಯಾಮ ಮತ್ತು ನಾಡಿ ಶೋಧನ ಮತ್ತು ಚಂದ್ರ ಅನುಲೋಮ ವಿಲೋಮ, ಈ ಎಲ್ಲ ಪ್ರಾಣಾಯಾಮಗಳು ನಮ್ಮ ಬಿ ಪಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಹೈ ಬಿ ಪಿ ಇರೋರಿಗೆ ತುಂಬ ಒಳ್ಳೆಯದಿದು, ಈ ಎಲ್ಲ ಪ್ರಾಣಾಯಾಮಗಳು. ವಿಶ್ರಾಂತಿ. ಈಗ ನಮ್ಮ ಉಸಿರಾಟ ನಾರ್ಮಲಿಗೆ ಬಂದಿದೆ. ಈಗ ನಾವು ಒಂದು ಭಸ್ತ್ರಿಕ ಮಾಡ್ಕೊಳ್ಳೋಣ. ದೀಪು ಇದನ್ನು ಮಾಡೋದು ಬೇಡ, ಜಸ್ಟ್ ಕಣ್ಣು ಮುಚ್ಕೊಂಡು ಓಂಕಾರ ಹೇಳ್ತಾ ಇದ್ದೀವಿ. ಕಣ್ಣು ಮುಚ್ಕೊಂಡು ಓಂಕಾರ ಹೇಳ್ತಾ ಇದ್ರೆ ಸಾಕು. ಈಗ ನಾವು ಭಸ್ತ್ರಿಕಾ ಮಾಡ್ಕೊಳ್ಳೋಣ. ಒಂದು 20 ಬಾರಿ ಮಾಡಿ ಒಂದು ಗ್ಯಾಪ್ ತಗೊಂಡು ಮತ್ತೆ ಇನ್ನೊಂದು 20 ಬಾರಿ ಮಾಡೋಣ. ಇದು ಆ್ಯಕ್ಚುಲಿ ಏನು ಮಾಡುತ್ತೆ ಅಂದರೆ ಬಿ ಪಿನ ಜಾಸ್ತಿ ಮಾಡಿಸುತ್ತೆ ಈ ಪ್ರಾಣಾಯಾಮ, ಹಾಗಾಗಿ ಮಾಡೋದು ಬೇಡ ಅಂತ. ಶುರು ಮಾಡಿದ. ನಾನು 40 ಬಾರಿ ಒಟ್ಟಿಗೆ ಮಾಡಿದ್ದೀನಿ. ನೀವುಗಳು ಒಂದು 20 ಬಾರಿ ಮಾಡಿ ಒಂದು ಗ್ಯಾಪ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಿ. ಒಟ್ಟು 40ರಿಂದ 50 ಬಾರಿ ಆದರೆ ಒಂದು ವಿಶ್ರಾಂತಿ ತಗೊಳ್ಳಿ.
ವಿಶ್ರಾಂತಿ. ಭಸ್ತ್ರಿಕಾದಿಂದ ನಮ್ಮ ಕಫದ ತೊಂದರೆಗಳಿದ್ದರೆ, ತ್ರಿದೋಷಗಳಲ್ಲಿ ಒಂದಾದ ಕಫದ ತೊಂದರೆಗಳಿದ್ದರೆ ನಿವಾರಣೆ ಆಗುತ್ತೆ. ಇದು ನಮ್ಮ ಶ್ವಾಸಕೋಶದ ಸ್ನಾಯುಗಳು, ಒಪೆ ಮತ್ತು ಹೊಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತೆ. ಇದು ನಮ್ಮ ಪ್ರಾಣಾಯಾಮ ಮಾಡಲಿಕ್ಕೆ ಪೂರ್ವ ಸಿದ್ಧತಾ ಒಂದು ಕ್ರಿಯೆ. ವಿಶ್ರಾಂತಿ. ಈಗ ನಾವು ಕಪಾಲಭಾತಿ ಮಾಡ್ಕೊಳ್ಳೋಣ. ಎರಡೂ ಕೈಗಳು ಚಿನ್ಮುದ್ರ. ಇಲ್ಲಿ ಆಕ್ಟಿವ್ ಎಕ್ಸಲೇಷನ್ ಮಾತ್ರ ಮಾಡ್ತಾ ಹೋಗೋಣ. ನಾವುಗಳೆಲ್ಲ ಒಂದು 90 ಬಾರಿ ಮಾಡ್ತೀವಿ. ಹೇಗೆ ಅಂದರೆ ಹೊಸದಾಗಿ ಬಂದವರಿಗೆ ಇದು ಹೊಟ್ಟೆ ಮಾತ್ರ, ಉಸಿರು ಹೋಗ್ಲಿಕ್ಕೆ ಮಾತ್ರ. ತುಂಬ ನಿಧಾನವಾಗಿ ಒಂದು 10ರಿಂದ 20 ಮಾಡಿದರೆ ಸಾಕು, ಜಾಸ್ತಿ ಮಾಡೋದು ಬೇಡ. ಇದನ್ನು ಕೂಡ ದೀಪು ಜಾಸ್ತಿ ಮಾಡೋದು ಬೇಡ, ಬೇರೆಯವರು ಜಾಸ್ತಿ ಮಾಡ್ಕೊಳ್ಬೋದು. ಒಂದು 60ರಿಂದ 90 ಬಾರಿ ಮಾಡ್ಕೊಳ್ಳೋಣ ನಾವು. ಮತ್ತೆ ಒಂದ್ಸಲ ಒಂದು 10 ಬಾರಿ ಆದರೆ ಅಷ್ಟೇ ಸಾಕು. ಓಂಕಾರ ಹೇಳ್ತಾ, ಕಣ್ಣು ಮುಚ್ಕೊಂಡು ಓಂಕಾರ ಹೇಳ್ತಾ ಇರ್ಬೋದು. ಶುರು ಮಾಡಿ. ದೀಪರಿಗೆ ಗೊತ್ತಾಯ್ತಾ? ಆಗ್ತಾ ಇದೆ. ಸರಿ. ಅರವತ್ತರಿಂದ 90 ಬಾರಿ ಆದರೂ ಒಂದು ವಿಶ್ರಾಂತಿ ತಗೊಳ್ಳಿ. ಕೇವಲ ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಸಹಜ ಕುಂಭಕದ ಅನುಭವ ಆಗ್ಬೋದು, ಗಮನಿಸಿ. ವಿಶ್ರಾಂತಿ. 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 ಭಸ್ತ್ರಿಕಾದಿಂದ ನಮ್ಮ ದೇಹದ ಮಧ್ಯದ ಭಾಗದಿಂದ ಹೊರಟ ಪ್ರಾಣಶಕ್ತಿ ನಮ್ಮ ದೇಹದ ತಲೆಯ ಭಾಗ ಮತ್ತು ಮುಖಕ್ಕೆ ಹೋಗುತ್ತೆ, ಜೊತೆಗೆ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಕೂಡ ತಲುಪುತ್ತೆ. ಇದು ಕೂಡ ಒಂದು ಪ್ರಾಣಾಯಾಮ ಕ್ರಿಯೆ, ನಮಗೆ ಪ್ರಾಣಾಯಾಮ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ದೀಪ ಒಂದು ಸ್ವಲ್ಪ ಮುಂದೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಗಮನಿಸಬಹುದು. ಮೇಡಮ್ ಆಲ್ರೆಡಿ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಹಾಗಾಗಿ ಏನು ತೊಂದರೆ ಇಲ್ಲ, ಅವ್ರನ್ನ ಗಮನಿಸ್ಬೇಕಾಗಿಲ್ಲ ನಾನು. ವಿಶ್ರಾಂತಿ. ಈಗ ನಾವು ಇವತ್ತಿನ ಮೊದಲನೇ ಪ್ರಾಣಾಯಾಮ ಮಾಡ್ತೀವಿ. ಕತ್ತನ್ನು ಬಗ್ಗಿಸಿ, ಈಗ ಹೇಗೆಂದರೆ ಉಸಿರು ತಗೊಳ್ಳೋದು, ನಮ್ಮ ಗಂಟ್ಲಿಗೆ ಉಸಿರು ಒಳಗೆ ಹೋಗ್ಬೇಕಾದ್ರೆ ಸ್ಪರ್ಶ ಆಗ್ತಾ ಒಳಗೆ ಹೋಗುತ್ತೆ, ಹೊರಗೆ ಹೋಗ್ಬೇಕಾದ್ರೆ ಕೂಡ ಗಂಟ್ಲಿಗೆ ಸ್ಪರ್ಶ ಆಗಿ ಹೊರಗೆ ಹೋಗುತ್ತೆ. ಅದು ದೀಪು ಮಾಡೋಂಥದ್ದು ವಿಧಾನ. ನೀವು ಬೇರೆಯವರೆಲ್ಲರೂ ಉಸಿರು ತಗೊಳ್ಬೇಕಾದ್ರೆ ಸೋ ಅಂತ ಶಬ್ದ ಮಾಡೋಣ, ಬಿಡ್ಬೇಕಾದ್ರೆ ಹಮ್ ಅಂತ ಶಬ್ದ ಮಾಡೋಣ. ಸ್ವಲ್ಪ ಕತ್ತು ಬಗ್ಸಿ ಎಲ್ಲರೂ. ಈಗ ಉಸಿರು ತಗೊಳ್ತಾ ಹೋಗಿ, ಗಂಟ್ಲು ಮೂಲಕನೇ ಉಸಿರು ತಗೊಳ್ಳಿ, ಗಂಟ್ಲು ಮೂಲಕನೇ ತಗೊಳ್ಳಿ, ಸಂಪೂರ್ಣ ತಗೊಳ್ಳಿ. ನಿಧಾನಕ್ಕೆ ಈಗ ಮತ್ತೆ ಗಂಟ್ಲಿಗೆ ಸ್ಪರ್ಶ ಆಗ್ತಾ ಇರೋದನ್ನು ಗಮನಿಸ್ತಾ ಉಸಿರು ಬಿಡಿ ಹೊರಗೆ. ಪೂರ್ತಿ ಬಿಡಿ, ಪೂರ್ತಿ ಬಿಡಿ. ಆಗ್ತಾ ಇದೆಯಾ? ಗಂಟ್ಲಿಗೆ ಸ್ಪರ್ಶ ಆಗುವ ಅನುಭವ ಆಗ್ತಾ ಇದೆಯಾ? ಉಸಿರು ತಗೊಳ್ಬೇಕಾದ್ರೆ ಕಂಟಿನ್ಯೂ ಮಾಡಿ. ಇನ್ನು 4 ಬಾರಿ ಮಾಡ್ಬೇಕು ನಾವು. ಮತ್ತೊಮ್ಮೆ ತಗೊಳ್ಳಿ, ಉಸಿರು ತಗೊಳ್ಳಿ,
ಗಂಟ್ಲಿಗೆ ಸ್ಪರ್ಶ ಆಗ್ತಾ ಇರೋದನ್ನು ಗಮನಿಸ್ತಾ ತಗೊಳ್ಳಿ. ನಿಧಾನಕ್ಕೀಗ ಗಂಟ್ಲಿಗೆ ಸ್ಪರ್ಶ ಆಗ್ತಾನೆ ಉಸಿರು ಹೊರಗೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಬಿಡಿ. ಪೂರ್ತಿ ಬಿಡಿ. ಈಗ ಇನ್ನೊಮ್ಮೆ ನಾವುಗಳು ಸೋ ಮತ್ತು ಹಮ್ ಶಬ್ದ ಮಾಡ್ತೀವಿ. ದೀಪ ಹಾಕಿ ಕಂಟಿನ್ಯೂ ಮಾಡಿದ್ರೆ ಏನು ತೊಂದರೆ ಇಲ್ಲ, ಅದು ಕೂಡ ಒಂದು ಒಳ್ಳೆಯ ವಿಧಾನನೇ. ಉಜ್ಜಾಯಿ ಪ್ರಾಣಾಯಾಮ 5 ಬಾರಿ ಆದವರು ಒಂದು ವಿಶ್ರಾಂತಿ ತಗೊಳ್ಳಿ. ಆಗ್ತಾ ಇದ್ದವರು ಕಂಟಿನ್ಯೂ ಮಾಡಿ. ನಿಮ್ಮ 5 ಸುತ್ತನ್ನು ಮುಗಿಸಿ ವಿಶ್ರಾಂತಿ ತಗೊಳ್ಳಿ. ಉಜ್ಜಾಯಿ ಪ್ರಾಣಾಯಾಮ ಅಂತಂದರೆ ವಿಜಯಿ ಅಂತ. ಉಜ್ಜಾಯಿ ಸಂಸ್ಕೃತದಲ್ಲಿ ವಿಜಯಿ ಯಾವುದರ ಮೇಲೆ ಅಂದರೆ ನಮ್ಮ ಪಂಚೇಂದ್ರಿಯಗಳ ಮೇಲೆ ವಿಜಯಿ. 5 ಇಂದ್ರಿಯಗಳ ಮೇಲೆ ನಾವು ನಿಗ್ರಹನ, ಕಂಟ್ರೋಲ್ನ ತಗೊಳ್ತೀವಿ. ಇದು ನಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾದ ಒಂದು ಪ್ರಾಣಾಯಾಮ. ಪ್ರತಿ ದಿವಸ ಮಾಡಲೇಬೇಕಾದಂಥ ಒಂದು ಪ್ರಾಣಾಯಾಮ. ಇದು ಕೂಡ ನಮ್ಮ BP-ನ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಎಲ್ಲ ಪ್ರಾಣಾಯಾಮಗಳು ಕೂಡ ನಮ್ಮ ಮಾನಸಿಕ ಸ್ಟ್ರೆಸ್ನ, ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ನಾವು 80% ನಮ್ಮ ದೇಹದಲ್ಲಿರುವ ಅಥವಾ ಮಾನಸಿಕವಾದ ಕಾಯಿಲೆಗಳನ್ನು ಕೇವಲ ಪ್ರಾಣಾಯಾಮದಿಂದ ಕಡಿಮೆ ಮಾಡಿಕೊಳ್ಬಹುದು. ವಿಶ್ರಾಂತಿ ಅಂತ. ಮತ್ತು ಉಜ್ಜಾಯಿ ಪ್ರಾಣಾಯಾಮದ ಮುಖ್ಯ ಉಪಯೋಗ ನಮ್ಮ ಥೈರಾಯ್ಡ್ ಹೈಪೋ ಅಥವಾ ಹೈಪರ್ ಥೈರಾಯ್ಡಿಸಮ್ ಇದ್ದರೆ ಅದನ್ನು ನಾರ್ಮಲಿಗೆ ಬರುತ್ತೆ. ನಮ್ಮ ಧ್ವನಿ ಪೆಟ್ಟಿಗೆಗೆ ಉಪಯುಕ್ತ ಪ್ರಾಣಾಯಾಮ. ಸಿಂಗರ್ಸ್ಗಳಿಗೆ ಕೂಡ ಇದು ಒಂದು ಒಳ್ಳೆಯ ಪ್ರಾಣಾಯಾಮ. ಈಗ ನಾವು ಅನುಲೋಮ ವಿಲೋಮ, ಒಂದು ಸಿಂಪಲ್ ಪ್ರಾಣಾಯಾಮ ಇದು. ಹೇಗೆ ಅಂದರೆ ಉಸಿರು ತಗೊಳ್ಳೋದು, ದೀರ್ಘವಾಗಿ ಉಸಿರು ಬಿಡೋದು. ಇದರಲ್ಲಿ ಇವತ್ತು ಏನು ಮಾಡೋಣ ಅಂದರೆ ನಾವು ಬಾಕ್ಸ್ ಟೈಪ್ ಮಾಡೋಣ. 5:5:5:5 5 ಉಸಿರು ತಗೊಳ್ತೀವಿ, 5 ಭಾಗ ಹೋಲ್ಡ್ ಮಾಡ್ತೀವಿ, 5 ಕೌಂಟ್ನ. ಮತ್ತೆ 5 ಕೌಂಟು ಉಸಿರು ಕೆಳಗೆ ಬಿಡ್ತೀವಿ. ಬಿಟ್ಟಾದ್ಮೇಲೆ ಮತ್ತೆ 5 ಕೌಂಟ್ನ ಹೋಲ್ಡ್ ಮಾಡ್ತೀವಿ. ನಾನು ಹೇಳ್ತಾ ಹೋಗ್ತೀನಿ, ಹಾಗೆ ಮಾಡಿ. 2 ಕೈಗಳು ಚಿನ್ಮುದ್ರೆ. ಈಗ ನಿಧಾನಕ್ಕೆ ಉಸಿರು ತಗೊಳ್ಳಿ. ನಿಮ್ಮ ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ನಿಮ್ಮ ಉಸಿರನ್ನ ಹೋಲ್ಡ್ ಮಾಡಿ. 1 2 3 4 5. ನಿಧಾನಕ್ಕೆ ಉಸಿರು ಬಿಡ್ತಾ ಹೋಗಿ. 1 2 3 4 5. ಈಗ ಹೋಲ್ಡ್ ಮಾಡಿ ನಿಮ್ಮ ಬ್ರೀತ್ನ. 1 2 3 4 5. ಈಗ 1 ಸುತ್ತು ಮುಗಿದಿದೆ. ಅರ್ಥ ಆಯ್ತಾ? ಆಗತ್ತಲ್ಲ? ದೀಪಕ್ಕಾಗತ್ತಲ್ಲ? ಈಗ 1 ಸುತ್ತು ಮುಗ್ದಿದೆ. ಇದು 5:5:5:5 ರೇಷಿಯೋದಲ್ಲಿ ಮಾಡ್ತೀವಿ. ಇದು ನಮ್ಮ ಲಂಗ್ಸನ್ನು ತುಂಬ ಸ್ಟ್ರೆಂಗ್ತನ್ ಮಾಡುತ್ತೆ. ಇದು ಇದೇ ನಮ್ಮ ಅನುಲೋಮ ವಿಲೋಮನೆ ಬಾಕ್ಸ್ ಟೈಪಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು. ಈ ಕೌಂಟನ್ನು ನಾವು 10:10 ಮಾಡ್ಕೊಳ್ತೀವಿ. ನಾನು ಪೂರ್ಣಿಮಾ ಮೇಡಮ್ ಅವರು. ವಾಣಿ ಅವರು ನೀವು ನೋಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಂತ ಹೇಳಿ. ಇನ್ನು ಒಂದು ಕೌಂಟು ನಾನು 10:10:10 ಕೊಡ್ತೀನಿ. ಸಾಧ್ಯ ಆದರೆ ಮಾಡಿ, ಇಲ್ಲದೆ ಹೋದರೆ 5 ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮುಂದುವರ್ಸೋಣ. ದೀಪು ಯಾವ್ದು ಮಾಡೋಕ್ಕಾಗತ್ತೆ ಈಗ? 5ನೇ ಕಂಟಿನ್ಯೂ. ಅಂದಾಜು ಸೆಕೆಂಡ್, ಎಕ್ಸಾಕ್ಟ್ಲಿ ಇಷ್ಟು ಇರಬೇಕು ಅಂತ ಏನಿಲ್ಲ. ಒಂದು 5:5:5:5:5. ಈಗ ಉಸಿರು ತಗೊಳ್ಳಿ. ನಾವು 10:10 ನಾನು ಹೇಳ್ತೀನಿ ಕೌಂಟು. ತಗೊಳ್ಳಿ. 1 2 3 4 5 6 7 8
9 10 ಹೋಲ್ಡ್ ಮಾಡಿ 1 2 3 4 5 6 7 8 9 10 ಈಗ ಉಸಿರು ಬಿಡಿ 1 2 3 4 5 6 7 8 9 10 ಹೋಲ್ಡ್ ಮಾಡಿ ಈಗ ಬಾಹ್ಯ ಕುಂಭಕ 1 2 3 4 5 6 7 8 9 10 ವಿಶ್ರಾಂತಿ. ಪೂರ್ಣಿಮಾ ಅವ್ರಿಗೆ ಆಯ್ತಾ ಮಾಡಲಿಕ್ಕೆ ಆಗತ್ತಾ? ವೆರಿ ಗುಡ್. ಅಂದರೆ ಹೋಲ್ಡಿಂಗ್ ಕೆಪಾಸಿಟಿ ಚೆನ್ನಾಗಿ ಇದೆ ನಿಮ್ಮದು. ವಾಣಿ ಅವ್ರಿಗೆ ನಿಮ್ಗೆ ಆಯ್ತಾ? ಆಗತ್ತಾ? ನಿಮ್ಗೆ ಈಗ ಅಂದಾಜು ಆಗಿರ್ಬೋದು. ನಿಮ್ಗೆ ಎಲ್ಲಿಗೆ ನಿಲ್ತಿರಲ್ಲ ಅದನ್ನು ಡಿವೈಡ್ ಮಾಡ್ಕೊಳ್ಳಿ ನಿಮ್ಮದು ಟೋಟಲ್ ಉಸಿರಾಟನ. ನಾವಂದ್ರೆ 40 ಸೆಕೆಂಡ್ಸ್ ನಾವು ಮಾಡ್ಕೊಂಡ್ವಿ. ದೀಪಗೆ ಎಷ್ಟಾಯಿತು? 10 ಆಗ್ತಾ ಇದೆಯಾ? ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎವ್ರಿಥಿಂಗ್ ಇಸ್ ಓಕೆ. BP ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಪ್ರಾಣಾಯಾಮಗಳಿದ್ದಾವೆ, ತುಂಬ ಸುಲಭವಾಗಿ ಕಡಿಮೆ ಆಗುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ವಾಣಿಯವರು. ನಾವು ಮತ್ತೆ 10:10:10:10 ಇನ್ನು 3 ರೌಂಡ್ಸ್ ಮಾಡ್ಕೊಳ್ತೀವಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಈಗ ಶುರು ಮಾಡಿ. ಮತ್ತೆ ತಗೊಳ್ಳಿ ಉಸಿರನ್ನ. 1 2 3 4 5 6 7 8 9 10 ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10 ಹೋಲ್ಡ್ ದ ಬ್ರೀತ್. 1 2 3 4 5 6 7 8 9 10. ಈಗ ಇನ್ನೊಂದು ಸುತ್ತು ಮುಗಿದಿದೆ. ಈಗ 3ನೇ ಸುತ್ತು ಮಾಡೋಣ. ಈಗ ಉಸಿರು ತಗೊಳ್ಳಿ. 1 2 ತಗೊಳ್ಳಿ. 3 4 5 6 7 8 9 10. ಈಗ ಅಂತಹ ಕುಂಭಕ 1 2 3 4 5 6 7 8 9 10. ರೇಚಕ ಈಗ 1 2 3 4 5 6 7 8 9 10. ಬಾಹ್ಯ ಕುಂಭಕ 1 2 3 4 5 6 7 8 9 10. ವಿಶ್ರಾಂತಿ. ಈಗ ಕೊನೆಯ ಒಂದು ಬಾರಿ ನಿಮಗೆ ಯಾವ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯದಲ್ಲಿ ಇದೇ ರೀತಿ ಈಕ್ವಲ್ ರೇಷಿಯೋಲ್ಲಿ ಒಂದು ಬಾಕ್ಸ್ ಪ್ರಾಣಾಯಾಮ ಮಾಡ್ಕೊಳ್ಳಿ. ಶುರು ಮಾಡಿ. ವಿಶ್ರಾಂತಿ. ವಿಶ್ರಾಂತಿ. ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ನಮ್ಮ ಮನಸ್ಸು ಶಾಂತವಾಗಿ ಆಗ್ತಾ ಇದೆ. ಉಸಿರಾಟ ನಿಧಾನವಾಗಿ ಆಗ್ತಾ ಇದೆ. ಗಮನಿಸಿ. ನಾವು ವಿಶ್ರಾಂತಿ ತಗೊಳ್ಬೇಕಾದ್ರೆ ನಮ್ಮ ಪ್ರಾಣಾಯಾಮ ಮುಗಿದ ಮೇಲೆ ನಮ್ಮ ಗಮನವೆಲ್ಲ ನಮ್ಮ ಉಸಿರಾಟದ ಮೇಲೇ ಇರಲಿ. ಜೊತೆಗೆ ನಮ್ಮ ದೇಹದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ ಅಂತ ಗಮನಿಸ್ಕೊಳ್ತಾ ಮಾಡೋಣ. ಇದರಿಂದಾಗಿ ನಮ್ಮ ಏಕಾಗ್ರತೆ, ನಮ್ಮ ಧಾರಣ ಸಾಮರ್ಥ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ಮುಂದೆ ನಮ್ಮ ಧ್ಯಾನದ ಸ್ಥಿತಿಗೆ ತಗೊಂಡು ಹೋಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ವಿಶ್ರಾಂತಿ. ಈಗ ನಾವು ಇನ್ನೊಂದು ಉಪಯುಕ್ತ ಪ್ರಾಣಾಯಾಮ, ನಮ್ಮ ಆಧುನಿಕ ಬದುಕಿಗೆ ತುಂಬ ಸಹಾಯ ಮಾಡುವಂಥ ಪ್ರಾಣಾಯಾಮ, ಚಂದ್ರ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ.
ನಾಸಿಕ ಮುದ್ರೆ ಹೀಗೆ ಎರಡೂ ಬೆರಳುಗಳನ್ನ ಹೀಗೆ ಟಚ್ ಮಾಡಿಕೊಂಡು ಬಲ ಹೆಬ್ಬೆರಳಿನಿಂದ ಬಲ ಮೂಗು, ಎಡ ಹೆಬ್ಬೆರಳಿನಿಂದ ಎಡ ಮೂಗು, ಹೆಬ್ಬೆರಳಿನಿಂದ ಬಲ ಮೂಗು, ಉಂಗುರ ಬೆರಳಿನಿಂದ ಎಡ ಮೂಗು. ಈಗ ಯಾವುದು ಕೆಪಾಸಿಟಿ ಆಗ್ತಾ ಇದೆ ನಿಮ್ಗಳಿಗೆ ಒಂಚೂರು ಹೇಳಿದ್ರೆ ಅದನ್ನೇ ಮಾಡೋಣ ನಾನು ಅಂತ ಅನ್ಕೊಂಡೆ. ನಂಗೆ ಇದು 10:10 ಅಲ್ಲಿ ಬಾಹ್ಯ ಕುಂಭಕ ಒಂದು 10 ಆಗ್ತಾ ಇಲ್ಲ, 7 ವರೆಗೂ ಆಗುತ್ತೆ ಅಷ್ಟೇ. ಓಕೆ 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 ಹಾಂ, ಸಾಕು. ಆಲ್ಮೋಸ್ಟ್ ಇದ್ದೀರಾ, ನೀವು ಹತ್ರ ಇದ್ದೀರಾ, ತೊಂದರೆ ಏನಿಲ್ಲ. ಹಾಂ, ಸಾಮಾನ್ಯವಾಗಿ ಅಷ್ಟು ಮಾಡಿಸಲ್ಲ, ಯಾಕಂದರೆ ಈಗ ನಮಗೆ ಮಸ್ಟ್ ನಾವು ಮಾಡ್ಕೊಳ್ಳೇಬೇಕಾಗಿದೆ ಈಗ ಪರಿಸ್ಥಿತಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಮಾಡಿಸ್ತಾ ಇರೋದು. ಅವರು ದೀಪು ಮತ್ತು ಪೂರ್ಣಿಮಾ ಅವರು ಕೂಡ ಬರ್ತಾ ಇದ್ದಾರೆ ಟ್ರೆಕ್ಕಿಂಗಿಗೆ, ಹಿಮಾಲಯ ಟ್ರೆಕ್ಕಿಂಗಿಗೆ. ದೀಪುಗೆ ಎಷ್ಟು ಮಾಡೋಕ್ಕಾಯ್ತು? ಓಕೆ, ಇದು ಕೂಡ ಅದೇ ರೇಷಿಯೋದಲ್ಲಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಬಲಗಡೆ ಮೂರನ್ನ ಮುಚ್ಚಿ ಕೇವಲ ಎಡಗಡೆಯಿಂದ ಉಸಿರು ತಗೊಳ್ಳಿ. ಈಗ ಗಮನಿಸ್ತಾ ತಗೊಳ್ಳಿ. ತಂಪಾದ ಗಾಳಿ ಒಳ ಹೋಗ್ತಾ ಇದೆ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ ಗಮನಿಸ್ತಾ ತಗೊಳ್ಳಿ. ತಂಪಾದ ಗಾಳಿ ಒಳಗೆ ತಗೊಳ್ಳಿ. ಪೂರ್ತಿ ಗಾಳಿ ತಗೊಂಡಾದ್ಮೇಲೆ ಎರಡೂ ಮೂಗ್ನ ಮುಚ್ಚಿ ಅಂತಹ ಕುಂಭಕ ಎರಡೂ ಮೂಗ್ನ ಮುಚ್ಚಿ 1 2 3 4 5 6 7 8 9 10. ಈಗ ರೇಚಕ ಉಸಿರು ಬಿಡ್ತಾ ಹೋಗಿ 1 2 3 ಉಸಿರು ಬಿಡಿ 4 5 6 7 8 9 10. ಈಗ ಎರಡೂ ಮೂಗ್ನ ಮುಚ್ಚಿ ಬಾಹ್ಯ ಕುಂಭಕ 1 2 3 4 5 6 7 8 9 10. ವಿಶ್ರಾಂತಿ. ಒಂದು ಸುತ್ತಾಯಿತು. ಮಾಡ್ಲಿಕ್ಕೆ ಆಯ್ತಲ್ಲ ಈಗ? ಓಕೆ, ನೋಡಿ ವಾಣಿಯವ್ರು, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ಳಿ. ಈಗ ಎರಡನೇ ಸುತ್ತು ಮಾಡ್ಕೊಳ್ಳೋಣ. ಮತ್ತೆ ಉಸಿರು ತಗೊಳ್ತಾ ಹೋಗಿ ಎಡಗಡೆಯಿಂದನೇ 1 2 3 4 5 6 7 8 9 10. ಅಂತಹ ಕುಂಭಕ 1 2 3 4 5 6 7 8 9 10. ಈಗ ಎಡಗಡೆಯಿಂದನೇ ರೇಚಕ 1 2 3 4 5 6 7 8 9 10. ಬಾಹ್ಯ ಕುಂಭಕ 1 2 3 4 5 6 7 8 9 10. ಬಾಹ್ಯ ಕುಂಭಕ 1 2 3 4 5 6 7 8 9 10. ಮತ್ತೆ ಪೂರಕ ಎಡಗಡೆಯಿಂದ ತಗೊಳ್ಳಿ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು 3 ಸುತ್ತನ್ನು ಮಾಡ್ಕೊಳ್ಳಿ. ನೀವು ನಿಮ್ಮ ಕೆಪಾಸಿಟಿ ನೋಡಿಕೊಂಡು ಒಂದು 3 ಸುತ್ತು ಮಾಡ್ಕೊಳ್ಳಿ ಎಡಗಡೆಯಿಂದನೇ. ಪ್ರಶ್ನೆ ಇತ್ತ? ಏನಾಗಲಿಲ್ಲ ಅಂದರೆ ಕೇವಲ ಎಡಗಡೆಯಿಂದ ಉಸಿರು ತಗೊಂಡು ಎಡಗಡೆನೇ ಬಿಡ್ತಾ ಇರಿ, ಸಾಕು, ತೊಂದರೆ ಏನಿಲ್ಲ. ಬೆನ್ನು ನೇರ ಇರಲಿ, ಬೆನ್ನು ನೇರ ಇರಲಿ. ದೇಹದಲ್ಲಿ ಯಾವುದೇ ಬಿಗಿತ ಹಿಡಿತ ಬೇಡ, ತುಂಬ ಫ್ರೀಯಾಗಿ ಮಾಡೋಣ.
ಒಟ್ಟು 5 ಬಾರಿ ಆದರೂ ಒಂದು ವಿಶ್ರಾಂತಿ ತಗೊಳ್ಳಿ. ಈಗ ಮಾಡಿದ್ದು ನಾವು ಚಂದ್ರ ಅನುಲೋಮ ವಿಲೋಮ. ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ನಾವು ನಮ್ಮ ಬಲಗಡೆಯ ಮೆದುಳು ಅಂದರೆ ಕ್ರಿಯೇಟಿವ್ ಬ್ರೈನ್ನ ಸಚೇತನಗೊಳಿಸ್ಕೊಂಡಿದ್ದೀವಿ, ಆ್ಯಕ್ಟಿವ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಧ್ಯಾನ ಮನಸ್ಥಿತಿ, ಶಾಂತ ಮನಸ್ಥಿತಿನ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಪಚನ ಶಕ್ತಿ ಹೆಚ್ಚು ಮಾಡುತ್ತೆ. ಪಚನ ಶಕ್ತಿ ಅಂದರೆ ತಿಂದಿದ್ದೆಲ್ಲ ಜೀರ್ಣಿಸ್ಕೊಳ್ಳೋದಲ್ಲ, ಆ ಜೀರ್ಣಿಸ್ಕೊಂಡಿದ್ದು ಸರಿಯಾದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಉಪಯೋಗ ಆಗೋ ಹಾಗೆ ಮಾಡುವಂಥದ್ದು ಕೂಡ. ಸ್ವಲ್ಪ ಆಹಾರದಲ್ಲಿನೇ ನಮ್ಮ ಹೆಚ್ಚಿನ ಲಾಭ ಪಡೆಯೋ ರೀತಿಯಲ್ಲಿ, ಅಂದರೆ ನಮ್ಮ ಟೋಟಲ್ ಮೆಟಬಾಲಿಸಮ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದರಿಂದಾಗಿ ಸ್ವಲ್ಪ ಆಹಾರದಲ್ಲೇ ನಮಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ. ವಿಶ್ರಾಂತಿ ಇದಲ್ಲದೆ ಇದು ಕೂಡ ನಮ್ಮ ಹೈ ಬಿ ಪಿನ ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿಯಾದ ಒಂದು ಪ್ರಾಣಾಯಾಮ. ಜೊತೆಗೆ ನಮ್ಮ ಆ್ಯಕ್ಟಿವಿಟಿಯಲ್ಲಿ ಕ್ರಿಯೇಟಿವಿಟಿನ ತುಂಬ ಹೆಚ್ಚು ಮಾಡ್ತಾ ಹೋಗುತ್ತೆ. ಇದು ಚಂದ್ರ ಅನುಲೋಮ ವಿಲೋಮ. ಇವತ್ತು ಸೂರ್ಯ ಅನುಲೋಮ ವಿಲೋಮ ಬೇಡ. ಇದು ಕೂಡ ಬಲಗಡೆಯಿಂದ ಉಸಿರು ತಗೊಂಡು ಬಲಗಡೆಯಿಂದ ಬಿಡೋದು. ಅದು ಇನ್ನು ಬೇರೆ ದಿವಸಗಳಲ್ಲಿ ನಾವು ಮಾಡೋಣ. ವಿಶ್ರಾಂತಿ. ಈಗ ನಾವು ನಾಡಿ ಚಂದ್ರಭೇದನ ಮತ್ತು ಸೂರ್ಯಭೇದನ ಮಾಡ್ಕೊಳ್ಳೋಣ. ಇಲ್ಲಿ ಹೇಗೆಂದರೆ ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆಗೆ ಬಿಡೋದು, ಅಷ್ಟೇ ಮಾತ್ರ ಮಾಡ್ತಾ ಹೋಗೋದು. ನಾವುಗಳೆಲ್ಲ ಒಂದು ರೇಷ್ಯೋದಲ್ಲಿ ಮಾಡ್ತೀವಿ. ದೀಪು ಯಾವುದೋ ರೇಷ್ಯೋ ಬೇಡ, ಜಸ್ಟ್ ಉಸಿರು ತಗೊಳ್ಳೋದು ಎಡಗಡೆಯಿಂದ ಬಲಗಡೆಗೆ ಬಿಡೋದು. ಎಷ್ಟಾದರೂ ಅಷ್ಟು ತೊಂದರೆ ಇಲ್ಲ, ಮಾಡ್ತಾ ಇದ್ರೆ ಆಯ್ತು. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಈಗ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ ಗಮನಿಸಿ, ತಂಪಾದ ಗಾಳಿ ಒಳಗೆ ಹೋಗ್ತಾ ಇದೆ. ಪೂರ್ತಿ ದೇಹ ಗಾಳಿ ಒಳಗೆ ಹೋದಾಗ ಒಂದು ರೀತಿಯ ಸಂತೋಷದ ಅನುಭವ ಆಗ್ತಾ ಇದೆ, ಗಮನಿಸಿ. ಪೂರ್ತಿ ಒಳಗೆ ಹೋಗಿ ಆದಮೇಲೆ 2 ಮೂಗನ್ನ ಮುಚ್ಚಿ ಅಂತಹ ಕುಂಭಕ 1 2 3 4 5 6 7 8 9 10. ಈಗ ರೇಚಕ ಬಲಗಡೆಯಿಂದ ಬಿಡಿ. 1 2 3 4 5 6 7 8 9 10. ಬಾಹ್ಯ ಕುಂಭಕ 1 2 3 4 5 6 7 8 9 10. ವಿಶ್ರಾಂತಿ. ಆಗ್ತಾ ಇದೆಯಲ್ಲ, ಗೊತ್ತಾಯ್ತಲ್ವ? ಈಗ ಮಾಡೋಣವಾ? ಮತ್ತೆ ಮಾಡೋಣ. ಚಂದ್ರಭೇದನ. ಎಡಗಡೆಯಿಂದ ಉಸಿರು ತಗೊಳ್ಳಿ. 1 2 3 4 5 6 7 8 9 10. ಈಗ ಅಂತಹ ಕುಂಭಕ 1 2 3 4 5 6 7 8 9 10. ಬಾಹ್ಯ ಕುಂಭಕ 2 ಮೂಗನ್ನ ಮುಚ್ಚಿ 1 2 3 4 5 6 7 8 9 10. ಇನ್ನು ಒಂದು ಬಾರಿ ನೀವೇ ಮಾಡ್ಕೊಳ್ಳಿ. ಅದೇ 10:10:10:10 ರೇಷಿಯೋ. ಸಾಧ್ಯವಾದರೆ ಮಾಡಿ, ಇಲ್ಲದೆ ಹೋದರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಶುರು ಮಾಡಿ. ಒಂದು ಬಾರಿ ಆದರೆ ವಿಶ್ರಾಂತಿ. ಒಟ್ಟು 3 ಬಾರಿ ಮಾಡ್ಕೊಂಡಿದ್ದೀವಿ.
ವಿಶ್ರಾಂತಿ. ಈಗ ಸೂರ್ಯ ಭೇದನ ಮಾಡ್ಕೊಳ್ಳೋಣ. ಎಡಗೈ ಕಿರುಮುದ್ರೆ, ಬಲಗೈ ನಾಸಿಕ ಮುದ್ರೆ. ಬಲಗಡೆಯಿಂದ ಉಸಿರು ತಗೊಳ್ಳೋದು, ಎಡಗಡೆಗೆ ಬಿಡೋದು. ಇದರಲ್ಲೂ ಕೂಡ 10 ಉಸಿರು ತಗೊಳ್ಳೋದು, 10 ಹೋಲ್ಡ್ ಮಾಡೋದು, 10 ಉಸಿರು ಬಿಡೋದು, ಮತ್ತೆ 10 ಹೋಲ್ಡ್ ಮಾಡೋದು. ಸಾಧ್ಯ ಆದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ, ಎಷ್ಟಾಯಿತೋ ಅಷ್ಟು ಮಾಡ್ಬೋದು. ಈಗ ಬಲಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಗಮನಿಸಿ, ತಂಪಾದ ಗಾಳಿ ನಿಮ್ಮ ದೇಹದ ಒಳಗಡೆ ಹೋಗ್ತಾ ಇದೆ. ಗಮನಿಸ್ತಾ ತಗೊಳ್ಳಿ. ಪೂರ್ತಿ ಗಾಳಿ ಒಳಗೆ ಹೋಗಿ ಆದ ಮೇಲೆ ಒಂದು ರೀತಿಯ ಆನಂದದ ಭಾವ ಉಂಟಾಗ್ತಾ ಇದೆ ನಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ. ಗಮನಿಸಿ. ಅದಾದಮೇಲೆ ಈಗ 2 ಮೂಗನ್ನ ಮುಚ್ಚಿ ಅಂತಃಕುಂಭಕ 1 2 3 4 5 6 7 8 9 10. ರೇಚಕ ಈಗ ಎಡಗಡೆಯಿಂದ ಬಿಡಿ. 1 2 3 4 5 6 7 8 9 10. ಬಾಹ್ಯ ಕುಂಭಕ 2 ಮೂಗನ್ನ ಮುಚ್ಚಿ 1 2 3 4 5 6 7 8 9 10. ವಿಶ್ರಾಂತಿ. ಇನ್ನು 2 ಬಾರಿ ನೀವೇ ಮಾಡ್ಕೊಳ್ಳಿ. ನಿಮಗೆ ಯಾವುದು ರೇಷೋ ಸಾಧ್ಯ ಆಗುತ್ತೋ ಆ ರೇಷೋದಲ್ಲಿ ಮಾಡ್ಕೊಳ್ಳಿ. ಸೂರ್ಯ ಭೇದನ. ಒಟ್ಟು 3 ಬಾರಿ ಆದರೂ ಒಂದು ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಸೂರ್ಯ ಭೇದನ ಮತ್ತು ಚಂದ್ರ ಭೇದನದಿಂದ ನಾವು 2 ನಾಡಿಗಳನ್ನು ಸಮತೋಲನಗೊಳಿಸ್ಕೊಳ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ 2 ಮಿದುಳು, ಬಲ ಮಿದುಳು ಮತ್ತು ಎಡ ಮಿದುಳನ್ನು ಸಮನ್ವಯಗೊಳಿಸ್ಕೊಳ್ತಾ ಇದ್ದೀವಿ. ಇದರಿಂದಾಗಿ ನಮ್ಮ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಹೋಗುತ್ತೆ. ಕಡಿಮೆ ಶಕ್ತಿಯಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಮೆದುಳಿಗೆ ಸಾಧ್ಯ ಆಗ್ತಾ ಹೋಗುತ್ತೆ. ವಿಶ್ರಾಂತಿ. 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 ಈಗ ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಕೇವಲ ಎಡಗಡೆಯಿಂದ ಉಸಿರು ತಗೊಂಡು ಬಲಗಡೆಗೆ ಬಿಡೋದು. ಶುರು ಮಾಡಿ. ಬಲಗಡೆ ಮೂಗನ್ನ ಮುಚ್ಚಿ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಂಪಾದ ಗಾಳಿ ಒಳಗೆ ಹೋಗಲಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ 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 ಆದಮೇಲೆ 2 ಮೂಗನ್ನ ಮುಚ್ಚಿ ಅಂತಃಕುಂಭಕ 1 2 3 4 5. ಈಗ ರೇಚಕ ಬಲಗಡೆಯಿಂದ ಬಿಡ್ತಾ ಹೋಗಿ. 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5. ಮತ್ತೆ ಈಗ ಪೂರಕ ಬಲಗಡೆಯಿಂದ ತಗೊಳ್ಳಿ. 1 2 3 4 5. ಈಗ ಅಂತಃಕುಂಭಕ 1 2 3 4 5. ಈಗ ರೇಚಕ ಎಡಗಡೆಯಿಂದ ಬಿಡಿ. 1 2 3 4 5 6 7 8. ಬಾಹ್ಯ ಕುಂಭಕ 1 2 3
4, 5. ಈಗ ಒಂದು ಸುತ್ತಾಗಿದೆ. ಈ ಸುತ್ತು ನಾವು ಇದು ನಾಡಿ ಶೋಧನ ಮಾಡ್ಕೊಳ್ತಾ ಇದ್ದೀವಿ. 5:5:8:5 ರೇಷಿಯೋದಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ 5 ಪೂರಕ, 5 ಅಂತಃ ಕುಂಭಕ, 8 ರೇಚಕ ಮತ್ತು 5 ಬಾಹ್ಯ ಕುಂಭಕ ಮಾಡ್ಕೊಳ್ತಾ ಇದ್ದೀವಿ. ಇದನ್ನೇ ಮುಂದುವರಿಸ್ಕೊಳ್ಳೋಣ. ಮತ್ತೆ ಇನ್ನು 2 ಬಾರಿ ಮಾಡ್ಕೊಳ್ಳೋಣ. ಶುರು ಮಾಡಿ. ತಗೊಳ್ಳಿ ಉಸಿರನ್ನ. 1, 2, 3, 4, 5. ಅಂತಃ ಕುಂಭಕ 1, 2, 3, 4, 5. ರೇಚಕ ಬಲಗಡೆಯಿಂದ ಬಿಡಿ. 1, 2, 3, 4, 5, 6, 7, 8. ಬಾಹ್ಯ ಕುಂಭಕ 1, 2, 3, 4, 5. ಪೂರಕ ಬಲಗಡೆಯಿಂದ 1, 2, 3, 4, 5. ಅಂತಃ ಕುಂಭಕ 1, 2, 3, 4, 5. ಈಗ ರೇಚಕ ಎಡಗಡೆಯಿಂದ ಬಿಡಿ. 1, 2, 3, 4, 5. ಬಾಹ್ಯ ಕುಂಭಕ 5, 6, 7, 8. ಈಗ ಬಾಹ್ಯ ಕುಂಭಕ 1, 2, 3, 4, 5. ಈಗ 3 ಬಾರಿ ನಾವು ಮಾಡ್ಕೊಂಡಿದ್ದೀವಿ. 3 ಬಾರಿ ಆಯ್ತಲ್ವ? 2 ಸರಿ ಆಯ್ತಾ? ಇನ್ನು 2 ಬಾರಿ ಮಾಡ್ಕೊಳ್ಳೋಣ. ಇದು ಮಾಡಿದ್ದು ನಾವು ನಾಡಿ ಶೋಧನ ಪ್ರಾಣಾಯಾಮ ಅಂತ. ನಾಡಿಗಳು ಅಂತಂದರೆ ನಮಗೆ ಗೊತ್ತಿರ್ಬೋದು. ಇಲ್ಲಿ ಕೆಲವೊಂದು ನಾಡಿಗಳು ಇಲ್ಲಿದೆ. ಇದೇ ರೀತಿ ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದಾವೆ. ಈ ಎಲ್ಲ ನಾಡಿಗಳನ್ನು ಆಕ್ಟಿವ್ ಮಾಡೋದು ಅಥವಾ ಶುದ್ಧ ಮಾಡೋಂಥದ್ದು ನಾಡಿ ಶೋಧನ ಪ್ರಾಣಾಯಾಮ. ಇದರಿಂದಾಗಿ ನಮ್ಮ ಹೈ ಬಿ ಪಿ ಇದ್ದರೆ ನಾರ್ಮಲಿಗೆ ಬರುತ್ತೆ, ಲೋ ಬಿ ಪಿ ಇದ್ರೂ ಕೂಡ ನಾರ್ಮಲಿಗೆ ಬರುತ್ತೆ ಈ ಪ್ರಾಣಾಯಾಮದಿಂದ. ಜೊತೆಗೆ ನಮ್ಮ ಸ್ಟ್ರೆಸ್ ಲೆವೆಲ್ಸ್ನ ತುಂಬ ಚೆನ್ನಾಗಿ ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ಒಂದು ಮುಖ್ಯ ಪ್ರಾಣಾಯಾಮ. ಪ್ರತಿ ದಿವಸ ಮಾಡಲೇಬೇಕಾದಂತಹ ಒಂದು ಪ್ರಾಣಾಯಾಮ. ಇನ್ನು 2 ಬಾರಿ ನೀವೇ ಮಾಡ್ಕೊಳ್ಳಿ. ರೇಷಿಯೋಗಳು ನೋಡಿ ನೀವು. ಅದೇ 5:5:8:5 ನಾನು ಹೇಳಿದ್ದು. ನಿಮಗೆ ಯಾವುದು ಸಾಧ್ಯ ಆಗುತ್ತೆ ನೋಡ್ಕೊಳ್ಳಿ. ಹೆಚ್ಚಿನ ಬಾಹ್ಯ ಕುಂಭಕ ಇನ್ನು ಹೆಚ್ಚಿಗೆ ಮಾಡೋಕ್ಕಾದ್ರೆ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಿ. ಇನ್ನು 2 ಬಾರಿ ಮಾಡಿ. ಶುರು ಮಾಡಿ. ವಿಶ್ರಾಂತಿ. ನಾಡಿ ಶೋಧನದಿಂದ ನಮ್ಮ ಮನಸ್ಸಿನಲ್ಲಿರುವ
ಸ್ಟ್ರೆಸ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ನಮ್ಮ ದೈನಂದಿನ ಸಂಸ್ಕೃತಿ ಕೂಡ ಇದನ್ನ ಹೇಳುತ್ತೆ, ಪ್ರತಿ ದಿವಸ ಪ್ರಾಣಾಯಾಮ ಮಾಡಿ ಅಂತ ಹೇಳಿ. ಆದರೆ ನಾವು ಸರಿಯಾದ ಕ್ರಮದಲ್ಲಿ ನಾವು ಪ್ರಾಣಾಯಾಮಗಳನ್ನು ಮಾಡ್ತಾ ಇರಲಿಲ್ಲ. ಈಗ ಕಲ್ತ್ಕೊಂಡು ಮಾಡ್ತಾ ಇದ್ದೀವಿ. ಪ್ರತಿ ದಿವಸ ಸಂಧ್ಯಾವನ್ನಲ್ಲಿ ಪ್ರಾಣಾಯಾಮ ವಿನಿಯೋಗ ಅಂತ ಮಾಡ್ತೀವಿ, ಆದರೆ ಹೇಳ್ತೀವಿ, ಆದರೆ ಮಾಡಲ್ಲ ಅದರಲ್ಲಿ ಸರಿಯಾದ ರೀತಿಯಲ್ಲಿ. ವಿಶ್ರಾಂತಿ. ಈಗ ನಾವು ಭ್ರಾಮರಿ ಮಾಡ್ಕೊಳ್ಳೋಣ. ಭ್ರಾಮರಿಯಲ್ಲಿ ಈಗ ಹೇಗೆ ಅಂತಂದರೆ, ಷಣ್ಮುಖಿ ಮುದ್ರೆ. ಷಣ್ಮುಖಿ ಮುದ್ರೆಯಲ್ಲಿ ಕೈ ಇರಲಿ. ಕಿವಿಗಳನ್ನು ಸಂಪೂರ್ಣವಾಗಿ ಮುಚ್ಚೋಣ. ಉಸಿರು ಮೂಗಂತ ತಗೊಳ್ಳೋದು. ಮೂಗಿಂದ ಉಸಿರು ತಗೊಳ್ಳೋದು, ಮೂಗಿಂದನೇ ಉಸಿರು ಬಿಡೋದು ಹೊರಗೆ. ಉಸಿರು ಬಿಡಬೇಕಾದ್ರೆ ಮಕಾರ ಹೇಳೋದು. ಸಾಧ್ಯವಾದವರು ನಾಲ್ಗನ್ನ ಸುಳಿಸಿದ್ಕೊಂಡು ಮೇಲೆ ಇಟ್ಕೊಳ್ಳಿ, ಮಕಾರ ಹೇಳಬೇಕಾದ್ರೆ ಮಾತ್ರ. ಮೇಲೆ ಅಂಗಳಕ್ಕೆ ಟಚ್ ಮಾಡಿ ಮಕಾರ ಹೇಳ್ಬೇಕಾದ್ರೆ ಮಾತ್ರ ಹಾಗೆ ಇಟ್ಕೊಳ್ಳಿ. ಈಗಲ್ಲ, ಮಕಾರ ಹೇಳ್ಬೇಕಾದ್ರೆ ಹಾಗೆ ಇಟ್ಕೊಳ್ಳೋದು. ಒಂದು ಬಾರಿ ಮಾಡಿ, ಟ್ರೈ ಮಾಡಿ. ಉಸಿರು ತಗೊಳ್ಳಿ. ಉಸಿರು ತಗೊಳ್ಳಿ. ಪೂರ್ತಿ ತಗೊಂಡಾದ್ಮೇಲೆ ಕಿವಿನ ಮುಚ್ಚಿ. ಈಗ ಕಿವಿ ಮುಚ್ಚಿ ಮಕಾರ ಹೇಳ್ತಾ ಉಸಿರು ಬಿಡಿ. ನಾಲ್ಗೆನೆ ಮೇಲೆ ಇಟ್ಟಿರಿ. ಮಾಡ್ಲಿಕ್ಕಾಯ್ತಾ? ಇನ್ನು 2 ಬಾರಿ ಆ ಮಕಾರದಲ್ಲಿ ಅದು ಒಂದು ಮಕಾರದ ಝೇಂಕಾರ ಕೇಳ್ತಾ ಇರುತ್ತೆ ನಮ್ಮ ತಲೆಯ ಭಾಗದಲ್ಲಿ. ಅದನ್ನು ಗಮನಿಸ್ಕೊಳ್ಬೇಕು. ಇದು ಏಕಾಗ್ರತೆನ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇನ್ನೊಮ್ಮೆ ಆಯ್ತಾ? ಮಾಡ್ಲಿಕ್ಕಾಯ್ತಾ? ಭ್ರಾಮರಿ ಪ್ರಾಣಾಯಾಮ ಒಂದು ಸುಂದರ ಅನುಭವವನ್ನು ಕೊಡುವಂಥ ಪ್ರಾಣಾಯಾಮ. ಮಕ್ಕಳಿಗೆ ಕೂಡ ಇದು ಒಳ್ಳೆಯದು. ಅತಿ ಹೆಚ್ಚು ಇನಿಷಿಯಲ್ ಪೀರಿಯಡಲ್ಲಿ ಮಾಡೋದು ಬೇಡ. ಕಲಿತಾ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಇದು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಿದ್ರಾ ಸಮಸ್ಯೆಗಳಿದ್ದರೆ ಇದು ತುಂಬ ಸಹಾಯಕಾರಿ. ನಿಮ್ಮ ನಿದ್ರಾ ಸಮಸ್ಯೆನ ದೂರ ಮಾಡಿ ಗಾಢ ನಿದ್ರೆ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಇದು ಕೂಡ ನಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡುತ್ತೆ. ಈಗ ಒಮ್ಮೆ ಓಂಕಾರ ಹೇಳ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ. ಸಾಧ್ಯವಾದರೆ ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಸಾಧ್ಯವಾದವರು 2 ಕೈಗಳು ಚಿನ್ಮುದ್ರೆ. ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ ಪೂರ್ತಿ ತುಂಬಿಸಿ ಆದಮೇಲೆ ಓಂಕಾರ, ಅಕಾರ, ಉಕಾರ, ಮಕಾರ 1:1:2 ರೇಷಿಯೋದಲ್ಲಿ ಮತ್ತೊಮ್ಮೆ ಉಸಿರು ತಗೊಳ್ಳಿ. ಹೇಳೀಗ ಓ ವಿಶ್ರಾಂತಿ. ಈಗ ಎಲ್ಲರೂ ಶವಾಸನ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಎಲ್ಲರೂ ಶವಾಸನದಲ್ಲಿ ಮಾಡ್ಕೊಳ್ಳಿ.
ಸಾಧ್ಯವಾದಷ್ಟು ನಿಮ್ಮ ದೇಹದ ಎಲ್ಲ ಭಾಗಗಳು ಮ್ಯಾಟ್ ಮೇಲೇ ಇರೋ ಹಾಗೆ ನೋಡ್ಕೊಳ್ಳಿ. ವಿಶ್ರಾಂತಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ನಿಮ್ಮ ಎರಡೂ ಕಾಲುಗಳ ಕಿರುಬೆರಳುಗಳು ನೆಲಕ್ಕೆ ಮುಟ್ಟುವ ರೀತಿಯಲ್ಲಿ ಇರಲಿ. ಒತ್ತಡ ಬೇಡ, ಸಹಜವಾಗಿ ಮುಟ್ಟಿದರೆ ಸರಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಎರಡೂ ಕಾಲುಗಳು ಸ್ವಲ್ಪ ದೂರ ಇರಲಿ, ಒಂದು ಅರ್ಧದಿಂದ 1 ಅಡಿ ದೂರ ಇರಲಿ ಒಂದಕ್ಕೊಂದು. ಎರಡೂ ಕೈಗಳು ಸಹ ಸ್ವಲ್ಪ ದೇಹದಿಂದ ದೂರ ಇರಲಿ. ಕೈಗಳು ಸ್ವೀಕಾರ ಮುದ್ರೆ. ಸ್ವೀಕಾರ ಮುದ್ರೆ ಅಂದರೆ ಹೇಗೆ ನಾವು ಬೇರೆಯವ್ರು ಕೊಡ್ಬೇಕಾದ್ರೆ ತಗೊಳ್ಬೇಕಾದ್ರೆ ನಮ್ಮ ಕೈ ಯಾವ ರೀತಿ ಇರುತ್ತೋ ಆ ರೀತಿ ಇರಲಿ. ಕತ್ತನ್ನು ಒಮ್ಮೆ ಎಡಕ್ಕೆ ತಿರುಗಿಸಿ, ಒಮ್ಮೆ ಬಲಕ್ಕೆ ತಿರುಗಿಸಿ, ಮತ್ತೆ ಮೇಲೆ ಬರಲಿ ಕತ್ತು. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ದೇಹದ ಭಾರವನ್ನು ಸಂಪೂರ್ಣವಾಗಿ ಭೂಮಿಗೆ ವರ್ಗಾಯಿಸಿ. ಪೂರ್ತಿ ವರ್ಗಾಯಿಸ್ತಾ ಹೋಗಿ. ಈಗ ಪೂರ್ತಿ ವರ್ಗಾಯಿಸಿ. ಪೂರ್ತಿ ವರ್ಗಾಯಿಸಾದ್ಮೇಲೆ ಈಗ ನಿಮ್ಮ ಸಂಪೂರ್ಣ ಕಾಲುಗಳಿಗೆ ವಿಶ್ರಾಂತಿ. ನಿಮ್ಮ ಕಾಲಿನ ಪಾದಗಳು, ಕಾಫ್ ಮಸಲ್ಸ್, ಮಂಡಿ ಮತ್ತು ತೊಡೆಗಳಿಗೆ ವಿಶ್ರಾಂತಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ತಗೊಂಡು ಈಗ ಆಕಾರ ಹೇಳ್ತಾ ಉಸಿರು ಬಿಡಿ. ಆ ಅಂತ ಹೇಳ್ತಾ ಉಸಿರು ಬಿಡಿ. ಆ. ಆಕಾರದ ಕಂಪನದಿಂದ ನಮ್ಮ ದೇಹದ ಕೆಳಗಿನ ಭಾಗ ಸಂಪೂರ್ಣ ವಿಶ್ರಾಂತಿ ಒಳಗಾಗಿದೆ. ಈಗ ನಮ್ಮ ದೇಹದ ಮಧ್ಯದ ಭಾಗ, ಹೊಟ್ಟೆಯ ಭಾಗ, ಹೃದಯ, ಶ್ವಾಸಕೋಶಗಳು, ಕೈಗಳು, ಅವಕ್ಕೆ ವಿಶ್ರಾಂತಿ ಕೊಡೋಣ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಸಂಪೂರ್ಣ ದೇಹದ ಮಧ್ಯದ ಭಾಗವನ್ನು ತುಂಬಿಸಿ. ಈಗ ಉಕಾರ ಹೇಳ್ತಾ ಉಸಿರು ಬಿಡಿ. ಹೇಳಿ ಓ. ಉಕಾರ ಕಂಪನದಿಂದ ದೇಹದ ಮಧ್ಯದ ಭಾಗ ಸಂಪೂರ್ಣ ವಿಶ್ರಾಂತಿಗೊಳಗಾಗಿದೆ. ಈಗ ನಿಮ್ಮ ಕತ್ತಿಗೆ ವಿಶ್ರಾಂತಿ, ನಿಮ್ಮ ಕಿವಿಗಳಿಗೆ ವಿಶ್ರಾಂತಿ, ನಿಮ್ಮ ಸುಂದರ ಮುಖಗಳಿಗೆ ವಿಶ್ರಾಂತಿ, ನಿಮ್ಮ ಮೆದುಳಿಗೆ ವಿಶ್ರಾಂತಿ, ನಿಮ್ಮ ಸಂಪೂರ್ಣ ದೇಹದ ಮೇಲ್ಭಾಗಕ್ಕೆ ವಿಶ್ರಾಂತಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಪೂರ್ತಿ ಉಸಿರು ತಗೊಂಡು ಈಗ ಮಕಾರ ಹೇಳ್ತಾ ಉಸಿರು ಬಿಡಿ. ಈಗ ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಇಡೀ ದೇಹ ತುಂಬಿಸಿ ಆದಮೇಲೆ ಈಗ ಒಮ್ಮೆ ಓಂಕಾರ ಹೇಳ್ಕೊಳ್ಳೋಣ. ಹೇಳಿ ಓ. ಓಂಕಾರದಿಂದಾಗಿ ಓಂ ನಮ್ಮ ದೇಹದಲ್ಲಿ ಕೆಳಗಿನ ಭಾಗದಲ್ಲಿ, ಮಧ್ಯದ ಭಾಗದಲ್ಲಿ, ಮೇಲಿನ ಭಾಗದಲ್ಲಿ, 3 ಭಾಗದಲ್ಲಿ ಕಂಪನಕ್ಕೊಳಗಾಗ್ತಾ ಇದೆ. ಈ ಕಂಪನ ನಮ್ಮ ದೇಹನ ವಿಶ್ರಾಂತಿಯ ಸ್ಥಿತಿಗೆ ತಗೊಂಡು ಹೋಗುತ್ತೆ. ಈಗ ನಮ್ಮ ದೇಹ ಸಂಪೂರ್ಣ ವಿಶ್ರಾಂತಿಗೊಳಗಾಗಿದೆ. ಈಗ ನಿಧಾನವಾಗಿ ಸ್ವಲ್ಪ ಎಚ್ಚರಿಕೆ ಸ್ಥಿತಿಗೆ ಬರೋಣ. ನಿಮ್ಮ ಬಲಗೈಯನ್ನು ತಗೊಂಡು ತಲೆ ಹಿಂಭಾಗಕ್ಕೆ ತಗೊಂಡು ಹೋಗಿ. ಈಗ ನಿಧಾನವಾಗಿ ಬಲಮಗ್ಲಲ್ಲಿ ಮಲಗಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನಕ್ಕೆ ಉಸಿರು ಬಿಡಿ. ಮುಚ್ಚಿದ ಕಣ್ಣು ಹಾಗೆ ಇರಲಿ. ಸುಖಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ನಮಸ್ಕಾರ ಮುದ್ರೆ. ಎಲ್ಲರೂ ಒಟ್ಟಾಗಿ ಶಾಂತಿ ಮಂತ್ರನ ಹೇಳ್ಕೊಳ್ಳೋಣ. ಸರ್ವೇ ಭವಂತು ಸುಖಿನಃ ಹೇಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.
ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಉಸಿರು ತಗೊಳ್ತಾ ಹಿಂದೆ ಬಾಗಿ, ಮುಚ್ಚಿದ ಕಣ್ಣು ಹಾಗೆ ಇರಲಿ. ಉಸಿರು ಬಿಡ್ತಾ ಮುಂದೆ ಬಾಗಿ ನಿಮ್ಮ ತಲೆಯನ್ನು ಭೂಮಿಗೆ ಮುಟ್ಟಿಸುವ ಪ್ರಯತ್ನ. ಭೂಮಿ ತಾಯಿಗೆ, ತಂದೆ ತಾಯಿಗಳಿಗೆ, ದೇಶಕ್ಕೆ ಹಾಗೂ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾ ನಿಧಾನವಾಗಿ ಮೇಲೇಳಿ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ನಿಮ್ಮ ಬಿಸಿಯಾದ ಅಂಗೈಗಳಿಂದ ಕಣ್ಣಿಗೆ ಸ್ಪರ್ಶ ಕೊಡಿ. ಕಣ್ಣು, ಕಿವಿ, ಕತ್ತು, ದೇಹದ ಎಲ್ಲ ಭಾಗಗಳಿಗೆ ಒಮ್ಮೆ ಸ್ಪರ್ಶ ಕೊಡಿ. ಇನ್ನೊಮ್ಮೆ ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ ಮತ್ತೊಮ್ಮೆ ಬಿಸಿಯಾದ ಅಂಗೈಗಳಿಂದ ಕಣ್ಣಿಗೆ ಸ್ಪರ್ಶ ಕೊಟ್ಟು ನಿಮ್ಮ ಕೈಗಳನ್ನು ನೋಡ್ತಾನೆ ಕಣ್ಣು ತೆಗಿರಿ. ಎಲ್ಲರಿಗೂ ನಮಸ್ಕಾರ. ಇದೇ ಶಾಂತ ಮನಸ್ಥಿತಿಯನ್ನು ಕಾಪಾಡ್ಕೊಳ್ಳಿ. ಮತ್ತೆ ನಾಳೆ